ನಾವು ಫಿಲದೆಲ್ಫಿಯಾ ಸಭೆಗೆ ಬಂದಿದ್ದೇವೆ. ಎಫೆಸ್ ಸಭೆಯನ್ನು ದಾಟಿಕೊಂಡು ಸ್ಮರ್ಣ ಸಭೆಯನ್ನು ದಾಟಿಕೊಂಡು ಮತ್ತು ಮೂರನೇದಾಗಿ ನಾವು ಪೆರ್ಗಮ ಸಭೆಯನ್ನು ಹಾಗೆ ನಾವು ಸಾರ್ದಿಸ್ ಸಭೆಯನ್ನು, ಈ 5 ಸಭೆಗಳಲ್ಲಿ ಕೂಡ ದೇವರು ತಾನು ಏನನ್ನ ಆ ಸಭೆಗಳಲ್ಲಿ ಕಂಡನೋ ಅದನ್ನು ಭಕ್ತನಾದ ಯೋಹಾನು ನೀನು ಬರೇ ಎಫೆಸ್ ಸಭೆಯನ್ನು ಬಹಳ ಮೆಚ್ಚಿಕೊಳ್ತಾನೆ. ಅವರಿರುವಂತಹ ಕ್ರಿಯೆಗಳು, ಅವರಲ್ಲಿರ್ತಕ್ಕಂತಹ ಆ ಪ್ರಾರ್ಥನಾ ಜೀವಿತ, ಅವರಲ್ಲಿರ್ತಕ್ಕಂಥ ಒಂದು ಸುವಾರ್ತೆಯ ಕಾರ್ಯಗಳನ್ನು ಬಹಳಷ್ಟು ಗಮನದಲ್ಲಿ, ಬಹಳಷ್ಟು ದೇವರು ಅದನ್ನ ಗುರುತಿಸಿ, ಅದನ್ನ ಪರಿಗಣಿಸಿ ಆ ಸಭೆಯನ್ನು ಮೆಚ್ಚಿಕೊಳ್ಳುತ್ತಾ ಆ ಸಭೆಗೆ ಕರ್ತನು ತಾನೇ ಆ ಮೆಚ್ಚುಗೆಗಳನ್ನು ವ್ಯಕ್ತಪಡಿಸ್ತಾ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ನೀನ್ ಎಲ್ಲಿ ಬಿದ್ದಿದೆಯೋ ಅಲ್ಲಿಂದ ಎದ್ದು, ಯಾಕಂದ್ರೆ ನಿನ್ನ ಮೊದಲನೇ ಪ್ರೀತಿಯನ್ನು ಬಿಟ್ಟಿದ್ದಿ. ಹಾಗೆ ನಾವು ಸ್ಮರಣ ಸಭೆಯಲ್ಲಿ ಒಂದು ತಪ್ಪುನೂ ಇಲ್ಲ. ಕಷ್ಟದಲ್ಲಿ, ಬಡತನದಲ್ಲಿ ಪ್ರಯಾಸ ಪಟ್ಟಂತ ಸಭೆ. ಅದಕ್ಕೆ ಆ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಜೀವ ಜಯಮಾಲೆಯನ್ನು ನಿನಗೆ ಕೊಡುವೆನು ಎಂಬುದಾಗಿ ಆ ಸಭೆಗೆ ಪ್ರತಿಫಲವನ್ನ ಅಥವಾ ವಾಗ್ದಾನವನ್ನು ಕೊಡುವುದನ್ನು ಕಾಣ್ತೇವೆ. ಎಫೆಸ್ ಸಭೆಗೆ ಜೀವವೃಕ್ಷದ ಫಲವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದನು. ಪೆರ್ಗಮ ಸಭೆಗೆ ಬಂದಾಗ ಬಚ್ಚಿಟ್ಟಿರುವ ಮನ್ನವನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳಿದನು. ಹಾಗೆ ನಾವು ತುವತೈರ ಸಭೆಗೆ ಬಂದಾಗ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನೆಂಬುದಾಗಿ, ಸಾರ್ದೀಸ್ ಸಭೆಗೆ ಬಂದಾಗ ಆತನು ಹೇಳಿದ್ದೇನೆಂದ್ರೆ, ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿರುವವರು, ಅವರ ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸುವುದೇ ಇಲ್ಲ ಎನ್ನುವ ವಾಗ್ದಾನಗಳನ್ನು ಮಾಡಿ, ಈಗ ಫಿಲಡೆಲ್ಫಿಯಾ ಸಭೆಗೆ ಒಂದು ಶ್ರೇಷ್ಠವಾದ ವಾಗ್ದಾನವನ್ನ ಅಥವಾ ಒಂದು ಶ್ರೇಷ್ಠವಾದಂತ ಒಂದು ಬಹುಮಾನವನ್ನ ಆ ಫಿಲಡೆಲ್ಫಿಯಾ ಸಭೆಗೆ ಕೊಡುವುದನ್ನು ನಾವು ಈಗ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಿಯರೇ, ಕರ್ತನು ತನ್ನ ಸಂದೇಶಗಳನ್ನು ನೀಡುವಾಗ ಆ ಒಂದು ಕ್ರಮವನ್ನು ಅನುಸರಿಸಿ ಅದೇ ಕ್ರಮದಂತೆಯೇ ಸಭೆಗಳಿಗೆ ತಿಳಿಸುತ್ತಾ ಬಂದನು. ಫಿಲಡೆಲ್ಫಿಯಾ ಸಭೆ ಎಂಬುದಾಗಿ ಹೇಳುವಾಗ ಸಹೋದರರ ಪ್ರೀತಿ ಅಂತ ಅರ್ಥ. ನಾವೀಗಾಗ್ಲೇ ಧ್ಯಾನಿಸ್ತಾ ಬಂದೆವು. ಆ ಸಭೆಗೆ ತನ್ನನ್ನು ಪರಿಚಯಿಸಿಕೊಳ್ಳುವಾಗ ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರೂ ಮುಚ್ಚುಕೊಡದಂತೆ ತೆರೆಯುವವನು, ಯಾರೂ ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ತನ್ನನ್ನು ಪರಿಚಯಿಸಿಕೊಳ್ಳುವಾಗಲೂ ಕೂಡ ಇನ್ ಎ ಯುನೀಕ್ ವೇ, ಒಂದು ವಿಶಿಷ್ಟವಾದ ರೀತಿನಲ್ಲಿ ಕರ್ತನಲ್ಲಿ ಪ್ರಿಯರೇ, ಫಿಲದೆಲ್ಫಿಯಾ ಸಭೆ ಮೇಲೆ ಕರ್ತನಿಗೆ ಬಹಳ ಪ್ರೀತಿ ಇದೆ. ಯಾಕಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನನ್ನ ಅಲ್ಲಗಳೆಯಲಿಲ್ಲ. ಅಲ್ಲಿ ಯಾವುದೇ ರೀತಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆ ಆಗದ ಕಾರ್ಯಗಳು ಆಗಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನ ಮುಂದೆ ಇಟ್ಟಿರುವಂತ ಸಭೆ ಆಗಿತ್ತು. ಕರ್ತನಾದ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸಿರುವಂತ ಸಭೆ ಆಗಿತ್ತು. ಯಾಕಂದ್ರೆ ಅದರಿಗಿರುವ ಶಕ್ತಿ ಕೊಂಚವೇ ಆಗಿದ್ದರೂ ಕೂಡ ಕರ್ತನಲ್ಲಿ ಪ್ರಿಯರೇ, ಅದಕ್ಕಾಗಿ ಕರ್ತನು ನೀಡುವ ಪ್ರತಿಫಲ ಏನು ಗೊತ್ತೇ? 10ನೇ ವಚನ. ಈ 10ನೇ ವಚನದಲ್ಲಿ ನಮಗೆ ಬಹಳ ಆಳವಾದಂತ ಒಂದು ಸಂದೇಶ ಇದೆ, ನಮ್ಮನ್ನ ಎಚ್ಚರಪಡಿಸುವ ಸಂದೇಶ ಇದೆ, ಮತ್ತು ಜಗತ್ತಿಗೆಲ್ಲ ಸಂಭವಿಸುವಂತ ಆ ಯಜ್ಞದ ಕುರಿಯಾದಾತನ ಆ ರೌದ್ರದ ದಿನದ ಪ್ರಸ್ತಾಪ ಬರ್ತದೆ. ಅದರ ಕುರಿತು ಕೇವಲ ನಾವು ಯೋಚಿಸುವ ಈ ವಾಕ್ಯ ಭಾಗದಲ್ಲಿ ಮಾತ್ರ ಅಲ್ಲ, ಇದು ದೇವರ ವಾಕ್ಯದಲ್ಲಿ, ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರೆದಿತ್ತು. ಪೋಸ್ಟ್ ಎಕ್ಸಲಿಕ್ ಪ್ರಾಫಿಟ್ಸ್, ಪ್ರೀ ಎಕ್ಸಲಿಕ್ ಪ್ರಾಫಿಟ್ಸ್, ಮೈನರ್ ಪ್ರಾಫಿಟ್ಸ್, ಮತ್ತು ಕರ್ತನಾದ ಯೇಸು ಕ್ರಿಸ್ತನು
ಹೀಗೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ಆ ದಿನದ ಪ್ರಸ್ತಾಪವಿತ್ತು. ಆದ್ದರಿಂದ ಈ ದಿನ ನಾವು ಆ ದಿನದ ಕುರಿತು ಧ್ಯಾನಿಸುವಾಗ ನಮ್ಮ ಗಮನಗಳು ಸತ್ಯವೇದದ ಬಳಿಯಲ್ಲೇ ಇರಬೇಕು. ಹೇಳುವ ವಾಕ್ಯಗಳನ್ನ ಕರ್ತನ ಚಿತ್ತವಿದ್ರೆ, ನಿಮ್ಮ ಬಳಿಯಲ್ಲಿ ಬೈಬಲ್ ಇದ್ರೆ, ಇಲ್ಲ ನೀವು ಪ್ರಯಾಣ ಮಾಡ್ತಿದ್ರೆ ಅಥವಾ ದೂರದಿಂದ ಕೇಳಿಸ್ಕೊಳ್ತಾ ಇದ್ರೆ ಮೈಂಡ್ ಅಲ್ಲಿ ಹಾಗೇನೆ ನೆನಪಿನಲ್ಲಿ ಇಟ್ಕೊಳ್ಳಿರಿ. ಇವು ತುಂಬಾ ಮುಖ್ಯವಾಗಿರುವಂತ ಸಂದೇಶ ಎಂಬುದಾಗಿ ನನಗೂ ತೋಚುತ್ತದೆ. ಪವಿತ್ರಾತ್ಮನು ಕೂಡ ಈ ಸಂಗತಿಗಳನ್ನೇ ತಿಳಿಯಪಡಿಸ ಬಂದಿದ್ದಾನೆ. ಹಾಗಾಗಿ 10ನೇ ವಚನವನ್ನ ಓದಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ. ನಿನಗಿರುವುದನ್ನು ಸಾಕು. ಟುಡೇ ಅವರ್ ಫೋಕಸ್ ಇಸ್ ಓನ್ಲಿ ಟು 10th verse. 10ನೇ ವಚನದಲ್ಲಿ ನಮಗೆ ದೇವರು ತಿಳಿಸಿರುವಂತಹ ಈ ಫಿಲಡೆಲ್ಫಿಯಾ ಸಭೆಗೆ ಹೇಳಿರುವಂತ ಈ ಮಾತು ನಾನು ನೆನೆಸ್ತೇನೆ. ಹೌ ಮಚ್ ಗಾಡ್ ಲವ್ಡ್ ಆ ಫಿಲಡೆಲ್ಫಿಯಾ ಸಭೆ ಕರ್ತನ ಆಜ್ಞೆಗಳನ್ನು ಕೈಕೊಂಡು ನಡೆದಿರುವ ಸಭೆ ಆಗಿರುವ ಕಾರಣಕ್ಕಾಗಿ ಎಷ್ಟು ಸ್ಪಷ್ಟವಾಗಿ ದೇವರು ಅದಕ್ಕೆ ಒಂದು ವಾಗ್ದಾನವನ್ನು ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಆ ಮಾತು ನಾವು ನೋಡ್ತೇವೆ. ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆ ಸಮಯ, ಆ ಶೋಧನೆಯ ಸಮಯ, ದಟ್ ವಾಸ್ ಎ ವೆರಿ ಡೆಡ್ಲಿ ಡೇಂಜರಸ್, ಅತ್ಯಂತ ಏನು ಮಾತುಗಳಲ್ಲಿ ಹೇಳಲಿಕ್ಕೆ ಆಗದೆ ಇರುವಂತಹ ಆ ಒಂದು ದಿನ, ಆ ಮಹಾರೌದ್ರದ ದಿನ, ಉಗ್ರತೆಯ ದಿನ. ಆ ದಿನದ ಕುರಿತು ನಾವು ಕೆಲವು ಸಂಗತಿಗಳು ಸತ್ಯವೇದದ ಆಧಾರದಲ್ಲಿ ಧ್ಯಾನ ಮಾಡೋಣ. ಯಾಕಂದ್ರೆ ನಮ್ಮ ಪ್ರಕಟಣೆ ಗ್ರಂಥದಲ್ಲಿರುವ ಮಾತುಗಳಿಗೆ ನಾವು ಸೇರಿಸಬೇಕಾದ ಏನಾದರೂ ಇದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸತ್ಯವೇದದಲ್ಲಿರುವ ವಾಕ್ಯಗಳನ್ನೇ ನಾವು ಉಪಯೋಗ ಮಾಡಿಕೊಂಡು ಅರ್ಥೈಸಿಕೊಳ್ಬೇಕು. ಹಾಗಾದರೆ ಈ ಶೋಧನೆಯ ಕಾಲ ಮತ್ತು ಸಹೋದರಿ ಚೆನ್ನಾಗಿ ಓದಿದ್ರು, ಈ ಶೋಧನೆಯ ಕಾಲ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆ ಸಮಯ. ನಾವು ಈ ಸಮಯ ಯಾವುದೆಂಬುದಾಗಿ ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಅದು ಸಂಕಟ ಕಾಲ. ಆ ಸಂಕಟ ಕಾಲದಲ್ಲಿ ಫಿಲಡೆಲ್ಫಿಯಾ ಸಭೆ ಅದಕ್ಕಿರುವಂತಹ ವಾಗ್ದಾನ ಆ ಸಭೆಗೆ ಕರ್ತನು ಕೊಟ್ಟಿದ್ದು ಕಾಪಾಡುತ್ತೇನೆ ಅಂದ್ರೆ ಹೇಗೆ ಕಾಪಾಡುತ್ತಾನೆ, ಆ ಕಾಪಾಡುವಿಕೆಯ ಒಂದು ರೀತಿ ಹೇಗೆ, ಮತ್ತು ಆ ಉಗ್ರತೆ ಆ ದಿನದ ಒಂದು ಏನು ಸಂಗತಿಗಳು, ಘಟನೆಗಳು ಅಥವಾ ಅದರ ಪ್ರಭಾವ ಹೇಗಿದೆ ಎಂಬುದನ್ನು ನಾವು ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಅದು ಬಹಳ ಇಕ್ಕಟ್ಟಿನ ದಿನ ಎಂಬುದಾಗಿ ಯೆರೆಮೀಯನು ಹೇಳ್ತಾನೆ. ಹಿ ಈಸ್ ಎ ಸ್ಕ್ರೈಬ್, ಬರಹಗಾರನು. ದಯಮಾಡಿ ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ 7ನೇ ವಚನ. ಕಣ್ಣಿಗೆ ಬೀಳುತ್ತವೆ. ಅಯ್ಯೋ, ಆ ದಿನವು ಘೋರವಾದದ್ದು, ಅದಕ್ಕೆ ಎಣ್ಣೆ ಇಲ್ಲ. ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು. ಸೇನಾಧೀಶ್ವರನಾದ ಯೆಹೋವನು. ಸಾಕು ಸಿಸ್ಟರ್, ಅದಕ್ಕೆ ಎಣ್ಣೆಯೇ ಇಲ್ಲ. ಅದು ಹೇಗಂತ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ. ಅಷ್ಟು ಅಪಾಯಕರವಾದಂತ ದಿನ ಯಾಕೋಬ್ಯರಲ್ಲಿ ಬರುವಂತಹದ್ದು, ಬಹಳ ದೂರದಲ್ಲಿ ನಡೆಯುವಂತಹದನ್ನ ಯೆರೆಮೀಯನು ಆತ್ಮೀಕವಾದ ಕಣ್ಣುಗಳಿಂದ ನೋಡಿ, ಇಗೋ ಆ ಉಗ್ರತೆ ದಿನ ಎಲ್ಲ ಮೇಲೆ, ಭೂಮಿ ಮೇಲೆ ಎಲ್ಲರಿಗೂ ಕೂಡ ಸಂಭವಿಸುವಂತಹದ್ದು ಎಂಬುದಾಗಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿರುವಂತ ಈ ಸಂಗತಿಯನ್ನ ಯೆರೆಮೀಯನು ಆಗಲೇ ಕಂಡಿದ್ದನು ಪ್ರೇರೆ. ಅದಕ್ಕೆ ಇದು ಸತ್ಯವೇದ. ಅದಕ್ಕೆ ಇವೆಲ್ಲ ಕೂಡ ಸರಿಯಾಗಿ ಜೋಡಿಸಲ್ಪಟ್ಟಿರ್ತಕ್ಕಂಥ ಇವು ಜ್ಞಾನವಾಕ್ಯಗಳು. ಪ್ರಸಂಗಿ ಗ್ರಂಥ ಕೊನೆಯಲ್ಲಿ, ಎಕ್ಲೆಸಿಯಾಸ್ಟಿಸ್ ಕೊನೆಯಲ್ಲಿ ಭಕ್ತನು ಆ ಮಾತನ್ನ ಹೇಳ್ತಾನೆ, ಸೊಲೊಮೋನನು. ಅದರಿಂದ ಇವುಗಳನ್ನ ನಾವು ಹೋಲಿಸಿ ಸಂದರ್ಭೋಚಿತವಾಗಿ
ಧ್ಯಾನಿಸಿದಾಗ ಇದರ ಗೂಢ, ಇದರ ಅರ್ಥ, ಇದರ ಆಳ ನಮ್ಮ ಮನಸ್ಸಿಗೆ ಗೋಚರವಾಗ್ತದೆ ಪ್ರಿಯರೇ. ಅದೇ ಇರ್ಮಿಯನ ಗ್ರಂಥ 30ನೇ ಅಧ್ಯಾಯದಲ್ಲಿ ಸಿಸ್ಟರ್ 23ನೇ ವಚನವನ್ನು ನೋಡಿ, ಆ ದಿನದ ಗುಣಲಕ್ಷಣ ಎಷ್ಟು ರೋಷದ ಬಿರುಗಾಳಿ ಎಂಬುದು ಅಲ್ಲಿ ಇರ್ಮಿಯನು ಹೇಳ್ತಾನೆ. ಹೌದಮ್ಮ? ಆಹಾ, ಯೆಹೋವನ ರೋಷವೆಂಬ ಬಿರುಗಾಳಿಯು ಬಡಿದುಕೊಂಡು ಹೋಗುವ ಗಾಳಿಯು ಹೊರಟಿದೆ. ಅದು ದುಷ್ಟರ ತಲೆಯ ಮೇಲೆ ಹೊಡೆಯುವುದು. ಯೆಹೋವನು ತನ್ನ ಹೃದಯಾಲೋಚನೆಯನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿರುಗದು. ಕಡೆಯ ದಿನಗಳಲ್ಲಿ ಇರುವುದನ್ನು ಗ್ರಹಿಸುವಿರಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಆ ರೋಷವು ತೀರುವುದೇ ಇಲ್ಲ. ದಿಸ್ ಈಸ್ ದ ಗ್ರೇಸ್ ಪೀರಿಯಡ್. ನಾವು ಅಂದ್ಕೊಳ್ತೀವಿ ಕೃಪಾ ಕಾಲದಲ್ಲಿದ್ದೀವಿ. ಪ್ರಿಯರೇ, ದೇವರ ಕೃಪೆ ನಮ್ಮನ್ನು ಕಾಯ್ತಾ ಇರ್ತದೆ. ನಾನು ನೆನೆಸ್ತೇನೆ ಕರ್ತನಲ್ಲಿ ಪ್ರಿಯರೇ, ನಾವು ಹೀಗೆ ಸೇರಿ ದೇವರನ್ನ ಧ್ಯಾನಿಸ್ತೇವೆ, ಪ್ರಾರ್ಥಿಸ್ತೇವೆ. ಕರ್ತನು ನಮ್ಮನ್ನು ನಡೆಸನಾಗಿದ್ದಾನೆ. ದೇವರ ಮಹಾಕೃಪೆ ನಮಗೆ ಅರ್ಥ ಆಗ್ಬೇಕಾದ್ರೆ ನಾವು 3 ಸ್ಥಳಗಳಿಗೆ ಹೋಗಿ ನೋಡಿ ಅವರ ಕಾಟವನ್ನು ನೋಡ್ಬೇಕು. ನಮ್ಮ ದೇವರು ಎಷ್ಟು ದೊಡ್ಡವನು, ಅವರಿಗೆ ದೇವರು ಕೃಪೆ ಕೊಟ್ಟು ಅಲ್ಲಿಂದ ಬಿಡಿಸಲ್ಪಡ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ಉತ್ತರ ಭಾರತದಲ್ಲಿ ಸುವಾರ್ತೆಗೆ ಬಹಳ ತೊಂದರೆ ಇದೆ. ಅನೇಕ ಸಭೆಗಳು, ಚರ್ಚ್ಗಳು ಮುಚ್ಚಲ್ಪಟ್ಟಿವೆ. ಕೆಲವರನ್ನ ವಿನಾಕಾರಣ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಆ ರೀತಿ ಕೆಲವರಿದ್ದರೆ, ಇನ್ನು ಕೆಲವರು ಸೆರೆಮನೆಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ ಸ್ವಯಂಕೃತ ಅಪರಾಧಗಳಿಂದ. ಅವೆಲ್ಲ ಗಮನಿಸಿ ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆ ಎಷ್ಟು ದೊಡ್ಡದು. ಆಸ್ಪತ್ರೆಗಳಲ್ಲಿ ನರಳುವವರು ಇದ್ದಾರೆ. ಕರ್ತನ ಕೃಪೆ ಎಷ್ಟು ದೊಡ್ಡದು. ದೇವರಿಗೆ ನಾವು ಎಷ್ಟು ಸ್ತೋತ್ರ ಮಾಡಬೇಕು, ಮಾಡ್ತಿದ್ದೀವ? ಅದೇ ಕಾಲದಲ್ಲಿ ನಮಗೆ ಪ್ರಾಣ ಪ್ರಾಪ್ತಿ ಕೊಡ್ತಾನೆ ದೇವರು. ಜೀವಿತರ ಸಂಖ್ಯೆದಲ್ಲಿ ಸೇವಕರು ಪ್ರಾರ್ಥನೆ ಮಾಡ್ತಾ ಒಳ್ಳೆ ವಿಷಯ ಹೇಳಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವಿತರ ಸಂಖ್ಯೆದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದರು. ಅದಕ್ಕೆ ನಾವು ಸ್ತೋತ್ರ ಮಾಡುವಂತವರಾಗಿರ್ತೇವೆ. ಯಾಕೆಂಬುದಾಗಿ ಹೇಳುವಾಗ, ದೇವರ ಕೃಪೆ ನಾವು ಮತ್ತೊಂದು ದಿನವನ್ನ ಕಾಣ್ತೀವಿ ಎಂಬುದಾಗಿ ಹೇಳುವಾಗ ನಾವು ಯೋಚನೆ ಮಾಡ್ತೀವಿ. ಆ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಇತ್ತೀಚಿನ ದಿನಗಳಲ್ಲಿ ಆ ಕೋರ್ಟ್ ಕಚೇರಿಗಳಿಗೆ ತಿರುಗುವಂತವ್ರನ್ನ ನೋಡುವುದಾದರೆ, ಕರ್ತನಲ್ಲಿ ಪ್ರಿಯರೇ, ಸರಳ ಆತ್ಮೀಕ ಜೀವನವನ್ನ ಜೀವಿಸುವುದಕ್ಕಾಗಿ ದೇವರ ಆತ್ಮನ ಮೂಲಕವಾಗಿ, ಆತನ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಡೆಸ್ತಿದಾರಲ್ಲ, ಅದು ಆತನ ಕೃಪೆಗೆ ವಿರುದ್ಧವಾದದ್ದೇ ರೋಷ. ಯಾಕೆ ಯಾಕೋಬ್ಯರ ಮೇಲೆ, ಯಾಕೆ ಯೆಹೂದ ಜನಾಂಗದ ಮೇಲೆ, ಯಾಕೆ ಫರಿಸಾಯರ ಮೇಲೆ, ಯಾಕೆ ಭೂಲೋಕದ ಜನರ ಮೇಲೆ? ಯಾಕಂದ್ರೆ ಆ ಕೃಪಾ ಕಾಲ ಅಂತ್ಯವಾಗ್ತಾ ಇದೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡಿದ್ರೆ, ಸಮಯವು ಸಮೀಪಿಸಿತು. ದ ಟೈಮ್ ಈಸ್ ಅಟ್ ಹ್ಯಾಂಡ್. ಎಲ್ಲದರ ಸಂಗತಿಗಳ ಸಮಯ ಮುಕ್ತಾಯ ಆಗ್ತದೆ. ಯಾಕಂದ್ರೆ ಗಾಡ್ ಹ್ಯಾಸ್ ಕೆಪ್ಟ್ ದ ಟೈಮ್ ಇನ್ ಹಿಸ್ ಹ್ಯಾಂಡ್. ಕಾಲವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಕರ್ತನು ಪ್ರಿಯರೇ. ಆ ಕಾಲ ವಶದಲ್ಲಿ ಆತನ ನಡೆಸುತ್ತಿರುವಾಗ ಆ ಒಂದು ಕಾಲ ಬರುವಂತದನ್ನ ಪ್ರವಚನಾತ್ಮಕ ದೃಷ್ಟಿಯಿಂದ ಭಕ್ತನಾದ ಇರ್ಮಿಯನು ಆಗಲೇ ನೋಡಿದಾಗ, ಆ ದಿನ, ಆ ಇಕ್ಕಟ್ಟಿನ ದಿನ, ಆ ರೋಷದ ದಿನ, ಆ ಶೋಧನೆಯ ದಿನ, ಇಡೀ ಲೋಕವೆಲ್ಲ ಕೂಡ ಸಂಕಟ ಪಡುವ ಆ ಸಂಕಟ ಕಾಲ, ಆ 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾ ಸಂಕಟ ಕಾಲ, ಆ ಸಂಕಟ ಕಾಲ ನಡೆಯುವಂತ ಸ್ಥಿತಿಯನ್ನ ನೆನಪಿಸುವಂತ ವಾಕ್ಯ ಫಿಲದೆಲ್ಫಿಯಾ ಸಭೆಗೆ ಬರೆದಿರುವಂತಹದ್ದು. ಆ ಕಾಲಘಟ್ಟದಲ್ಲಿ ಫಿಲದೆಲ್ಫಿಯಾ ಸಭೆ ಕರ್ತನ ಜೊತೆಯಲ್ಲಿ ಇರ್ತದೆ, ಸಂಕಟ ಇರುವುದಿಲ್ಲ. ಎಂತ ಧನ್ಯತೆ ಪ್ರಿಯರೇ! ಒಂದು ನೇರವಾದಂತ ಒಂದು ಬಹುಮಾನ, ಒಂದು ಧನ್ಯತೆ ನಾವಲ್ಲಿ ಗಮನಿಸ್ತೇವೆ. ಮುಂದಕ್ಕೆ ನಾವು ನೋಡೋಣ. ಯೋವೇಲನ ಗ್ರಂಥ 30ನೇ ಅಧ್ಯಾಯ 23ನೇ ವಚನ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 11ನೇ ವಚನ. ಯೆಹೋವನು ತನ್ನ ಸೈನ್ಯದ ಮುಂದೆ ದಣಿಗೈಯುತ್ತಾನೆ. ಆತನ ದಂಡು ಬಹು ದೊಡ್ಡದು. ತನ್ನ ಮಾತನ್ನು ನೆರವೇರಿಸಿಕೊಳ್ಳುವಾತನು
ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ. ಅದನ್ನು ತಾಳಿಕೊಳ್ಳು. ಸಾಕು ಸಾಕು ಸಿಸ್ಟರ್. ಎರಡೇ ಪದಗಳು ನಮಗೆ ಇಲ್ಲಿ ಗ್ರಹಿಸಿಕೊಳ್ಳಕ್ಕೆ ಬೇಕಾಗಿರುವಂಥದ್ದು. ಆ ದಿನ ಎಂಥದ್ದು ಎಂಬುದಾಗಿ ಯೋವೇಲನ ದೃಷ್ಟಿಕೋನದಲ್ಲಿ, ಯೋವೇಲನ ಮಾತಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುವುದಾದರೆ ಅದು ಮಹತ್ತಾದ ದಿನ ಮತ್ತು ಮಹಾಭಯಂಕರವಾದ ದಿನ. ಆ ಭಯಂಕರ ದಿನ, ಭಯ ಹುಟ್ಟಿಸುವ ದಿನದಲ್ಲಿ ನೀವು ಕೂಡ ಇರೋದಿಲ್ಲ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ನಮಗೆ ದೇವರು ಈ ಒಂದು ಸಂಕಟ ಕಾಲಕ್ಕೆ ನಮ್ಮನ್ನು ಬಿಡುವುದಿಲ್ಲ. ಮೊದಲ ಗಿತ್ತಿಯಂತೆ ನಾವು ಎತ್ತಲ್ಪಡ್ತೇವೆ, ಸಭೆಯು ಎತ್ತಲ್ಪಡ್ತದೆ ಪ್ರಿಯರೇ. ಆದ ನಂತರವೇ ಸಂಕಟ ಕಾಲ ಈ ಭೂಲೋಕದಲ್ಲಿ ಪ್ರಾರಂಭ ಆಗುವಂತದ್ದು. ಫಿಲದೆಲ್ಫಿಯಾ ಸಭೆಗೆ ಮಾತ್ರ ಈ ಮಾಹಿತಿಯನ್ನು ಕರ್ತನು ಏಕೆ ಕೊಡ್ತಿದ್ದಾನೆ? ಯಾಕಂದ್ರೆ ಕರ್ತನು ಮತ್ತೊಮ್ಮೆ ತನ್ನ ಉಗ್ರತ ದಿನದ ಕುರಿತು ಹೇಳುತ್ತಾ, ಭೂಲೋಕದ ಜನರಿಗೆ ನಡೆಯುವಂತಹದ್ದು ನಿಜವಾಗಿಯೂ ಆತನನ್ನು ನಂಬಿರುವಂತ ತನ್ನ ಮಕ್ಕಳಿಗೆ ನಡೆಯುವುದಿಲ್ಲ. ಅವರು ಸುಖವಾಗಿ ಆತನ ಸನ್ನಿಧಿಯಲ್ಲಿರುವರು, ಪರಲೋಕದ ನಿತ್ಯ ಭಾಗ್ಯದಲ್ಲಿ ಅವರಿರುವರು. ಕರ್ತನಲ್ಲಿ ಪ್ರಿಯರೇ, ಅದು ಆ ಒಂದು ಇದು ನಮಗೆ ಸಾಕು. ಸಹೋದರಿ ಬಹಳ ಉತ್ತಮವಾದಂತಹ ಹಾಡನ್ನು ಹಾಡಿದರು. ನಿನ್ನ ಹೊರತು ನನಗೆ ಇನ್ನೇನು ಬೇಕು ಕರ್ತನೆ, ಜೀವಮಾನವೆಲ್ಲ ಹಾಡಿ ಹರಿಸುತ್ತೇನೆ. ಯಾಕಂದ್ರೆ ನಮ್ಮ ಜೀವವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ, ದೇವರು ಕರ್ತನಾದ ಯೇಸು ಕ್ರಿಸ್ತ ಮರೆಯಾಗಿ ಇಟ್ಟಿದ್ದಾನೆ ಕೊಲೊಸೆ ಪತ್ರಿಕೆಯಲ್ಲಿ. ಆ ದಿನದಲ್ಲಿ ನಾವು ಎತ್ತಲ್ಪಡ್ತೇವೆ. ಫಿಲಡೆಲ್ಫಿಯಾ ಸಭೆಗೆ ಕರ್ತನು ನುಡಿಯುವಂತ ಮಾತನ್ನ, ಆ ದಿನದ ಭಯಾನಕತೆ ಅಥವಾ ಆ ದಿನದ ಬೀಭತ್ಸವ ಹೇಗಿದೆ ಎಂಬುದನ್ನು ನಾವು ಧ್ಯಾನಿಸದಲ್ಲೇ ಮುಂದಕ್ಕೆ ಹೋಗುವುದಾದ್ರೆ, ಈ ವಚನದಲ್ಲಿರುವಂತಹ ಆತ್ಮೀಕ ಅಂತರ್ಲೀನವಾಗಿರುವ ಅರ್ಥ ನಾವು ದಾಟಿ ಹೋಗಿದರೆ, ಇದರಲ್ಲಿರುವಂತಹ ಡೆನ್ಸಿಟಿ ಆಫ್ ದ ವರ್ಡ್ ಆಫ್ ಗಾಡ್, ದ ಪವರ್ ಆಫ್ ದ ವರ್ಡ್ ಆಫ್ ಗಾಡ್, ದ ಟೇಸ್ಟ್ ಆಫ್ ದ ವರ್ಡ್ ಆಫ್ ಗಾಡ್ ನಮಗೆ ಮಿಸ್ ಆಗಬಾರದು. ಅದಕ್ಕೋಸ್ಕರ ಸ್ವಲ್ಪ ತಡ ಆದರೂ ಆ ವಚನಗಳಲ್ಲಿರುವ ಅರ್ಥಗಳನ್ನು, ಆ ಪದಗಳಲ್ಲಿರುವ ಅರ್ಥಗಳನ್ನು ನಾವು ಸತ್ಯವೇದದ ಆಯಾ ಉಲ್ಲೇಖಗಳಲ್ಲಿ ಹೋಲಿಕೆ ಮಾಡ್ತಾ ಆಲೋಚನೆ ಮಾಡಬೇಕು ಪ್ರಿಯರೇ. ನಾನು ಮುಂದಕ್ಕೆ ಹೋಗ್ತೇನೆ, ದಯಮಾಡಿ ನೋಡ್ರಿ. ಹಳೆ ಉಡಂಬಡಿಕೆಯಲ್ಲಿನ ಆ ಇನ್ನೊಬ್ಬ ಪ್ರವಾದಿ ಆಮೋಸನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 10ನೇ ವಚನ. 8ನೇ ಅಧ್ಯಾಯ 10ನೇ ವಚನ. ಆ 10ನೇ ವಚನ ಮಾತ್ರ ಓದಿ ಸಿಸ್ಟರ್. ನಿಮ್ಮ ಉತ್ಸವಗಳನ್ನು ದುಃಖಕ್ಕೆ ಮಾರ್ಪಡಿಸುವೆನು, ನಿಮ್ಮ ಗಾಯನಗಳನ್ನೆಲ್ಲ ಶೋಕಗೀತಕ್ಕೆ ತಿರುಗಿಸುವೆನು. ಎಲ್ಲರೂ ಸೊಂಟಕ್ಕೆ ಗೋಣಿತಟ್ಟನ್ನು ಸುತ್ತಿಕೊಂಡು ತಲೆಬೋಳಿಸಿಕೊಳ್ಳುವಂತೆ ಮಾಡುವೆನು. ನಿಮ್ಮ ಪ್ರಲಾಪವು ಏಕಪುತ್ರ ಶೋಕಕ್ಕೆ ಸಮಾನವಾಗುವುದು, ಅದು ಆದ ಮೇಲೂ ವ್ಯಾಕುಲವು ಇದ್ದೇ ಇರುವುದು. ಸಾಕು ಸಿಸ್ಟರ್. ಈ ವಚನಗಳಲ್ಲಿ ನೋಡುವಾಗ ಆ ಗಾನ ಪ್ರತಿಗಾನಗಳು, ಆ ಸಂತೋಷ ಗಾನಗಳೆಲ್ಲ ಶೋಕಗೀತೆಗಳಾಗಿ ಬದಲಾಗುತ್ತವೆ. ದುಃಖ ಮಡುಕಟ್ಟಿರುವಂತ ಆ ದಿನವೂ ಅದಾಗ್ತದೆ. ಗೋಣಿತಟ್ಟನ್ನು ಕಟ್ಟಿಕೊಂಡು ಜನರು ಇನ್ನೇನು ಅವರಿಗೆ ಯಾವುದೇ ರೀತಿಯ ಆ ಸುಖದ ಸುಪ್ಪತ್ತಿಗೆಯ ಕನಸು ಇನ್ನ ಇರುವುದಿಲ್ಲ. ಯಾಕಂದ್ರೆ ನಾವಿನ್ನು ಮುಂದಕ್ಕೆ ನೋಡ್ತೀವಿ ಆ ಕಷ್ಟದ ದಿನ ಹೇಗಿರುತ್ತೆ ಅಂತ. ಆಮೋಸನು ಮತ್ತಿನ್ನೊಂದು ಅಧ್ಯಾಯದಲ್ಲಿ ಇನ್ನೊಂದು ಕಡೆ ಹೇಳ್ತಾನೆ, ದಯಮಾಡಿ ನೋಡ್ರಿ. ಆಮೋಸ್ ಗ್ರಂಥ 5ನೇ ಅಧ್ಯಾಯ 18ರಿಂದ 20 ವಚನಗಳು. ಆಮೋಸ್ ಗ್ರಂಥ 5ನೇ ಅಧ್ಯಾಯ 18ರಿಂದ 20 ವಚನಗಳು. ಯೆಹೋವನ ದಿನವನ್ನು ನಿರೀಕ್ಷಿಸಿಕೊಂಡುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನ ದಿನವು ನಿಮಗೇಕೆ? ಅದು ಬೆಳಕಲ್ಲ, ಕತ್ತಲೆಯೇ. ಸಿಂಹದ ಕಡೆಯಿಂದ ಹೊಡೆದವನಿಗೆ ಕರಡಿಯು ಎದುರು ಬಿದ್ದಂತಾಗುವುದು. ಅವನ ಮನೆಗೆ ಓಡಿ ಬಂದು ಕೈಯನ್ನು ಗೋಡೆಯ ಮೇಲೆ ಉರುಳು ಹಾವು ಕಚ್ಚಿದ ಹಾಗಾಗುವುದು. ಯೆಹೋವನ ದಿನವು ಕತ್ತಲೆಯೇ ಸರಿ, ಬೆಳಕಲ್ಲವಲ್ಲ. ಹೌದು, ಯಾವ ಮಿಣುಕು ಇಲ್ಲದ ಗಾಢಾಂಧಕಾರವೇ. ಸರಿ ಸಿಸ್ಟರ್, ಥ್ಯಾಂಕ್ ಯು. ಗಾಢಾಂಧಕಾರ ಕೈಯುವಂತ ದಿನ.
ಆ ವರ್ಣನಾತೀತವಾಗಿ ಒಂದು ಒಂದು ಎನಾಲಜಿ ಆಮೋಸನ್ ಕೊಟ್ಟಿರೋದೇನಂದ್ರೆ, ಒಂದನ್ನ ತಪ್ಪಿಸ್ಕೊಳ್ಳಿಕ್ ಹೋದ್ರೆ ಇನ್ನೊಂದು ಕಡೆ ಆ ಓಡಿ ಬಂದ್ರೆ ಆ ಗೋಡೆ ಮೇಲೆ ಕೈ ಇಟ್ಟರೆ ಅದು ಹಾವು ಕಚ್ಚದ ಆಗುವುದು. ಏನು ಕೂಡ ಕೈಗೂಡಿ ಬರದೇ ಇರುವಂತ ಆ ಒಂದು ಕತ್ತಲೆಯ ದಿನ. ಬೆಳಕಿರುವಾಗ ನಾವು ಏನಾದರೂ ಕೂಡ ದೃಷ್ಟಿಸಬಹುದು, ಏನೇನಾದ್ರೂ ಕಾಣಬಹುದು. ಆದ್ರೆ ಮಹಾ ಕತ್ತಲೆಯ ದಿನವಾಗಿ ಇರುವಂತ ಭಯಂಕರ ದಿನ ಎಂಬುದಾಗಿ ಆಮೋಸನು ಆತನ ಭಾಷೆಯಲ್ಲಿ ಪ್ರವಚನಾತ್ಮಕವಾಗಿ ದೇವರ ಆ ರೋಷದ ದಿನವನ್ನ, ಆ ಉಗ್ರತ ದಿನವನ್ನ ಆತನು ಆಮೋಸನು ಹಾಗೆ ವರ್ಣಿಸ್ತಾನೆ. ಇನ್ನ ಹಳೆ ಒಡಂಬಡಿಕೆಯಲ್ಲಿರುವ ಇಬ್ಬರು ಪ್ರವಾದಿಗಳು ಆ ದಿನವನ್ನು ಕುರಿತು ಹೇಗೆ ಹೇಳಿದ್ದಾರೆ ಎಂಬುದನ್ನು ನೋಡಿಕೊಂಡು ನಾವು ಹೊಸ ಒಡಂಬಡಿಕೆಗೆ ಬರೋಣ. ದಯಮಾಡಿ ನೋಡ್ರಿ, ಜಫನ್ಯ ಗ್ರಂಥ 1ನೇ ಅಧ್ಯಾಯ, ಜಫನ್ಯ ಗ್ರಂಥ 1ನೇ ಅಧ್ಯಾಯ 14ರಿಂದ 18. ಜಫನ್ಯ ಗ್ರಂಥ 1ನೇ ಅಧ್ಯಾಯ 14ರಿಂದ 18. ರೌದ್ರದ ದಿನ, ಶ್ರಮ ಸಂಕಟಗಳ ದಿನ. ಅದು ಎಂತ ರೌದ್ರವಿರ್ತದೆ, ಎಂತ ಒಂದು ಶ್ರಮ ಇರ್ತದೆ ಎಂಬುದನ್ನು ನಾವು ಅಲ್ಲಿ ನೋಡ್ತೇವೆ. ಸಿಸ್ಟರ್ ಓದಿ, ಮ್ಯೂಟ್ ಅಲ್ಲಿ ಇದ್ದೀರಿ ನೀವು. ಅಧ್ಯಾಯ ಅಂಕಲ್? ಜಫನ್ಯ ಗ್ರಂಥ 1ನೇ ಅಧ್ಯಾಯ 14ರಿಂದ 18 ವಚನ ಸಿಸ್ಟರ್. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಪಾಳು ಮಾಡುವ ದಿನ, ಕತ್ತಲಿನ ದೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತದ ದಿನ, ಮೊಬ್ಬಿನ ದಿನ. ಓದಿ. ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಬಹಳ ಭಯಾನಕವಾಗಿ ಇರುವಂತದ್ದೆಂಬುದು ಜಫನ್ಯ ಆ ಮಾತನ್ನ ಆತ ಹೇಳುವಂತವನಾಗಿದ್ದಾನೆ ಪ್ರಿಯರೇ. ಆದರೆ ನಾವು ಗಮನಿಸಿ ನೋಡ್ತೇವೆ, ಆ ದಿನ ಎಂಬುದಾಗಿರುವಾಗ ನಾವು ಬಹಳ ಅರ್ಥಗರ್ಭಿತವಾಗಿ, ಬಹಳ ಎಚ್ಚರಿಕೆಯಿಂದ ದೇವರ ವಾಕ್ಯದಲ್ಲಿರುವಂತಹ ಸಂಗತಿಗಳನ್ನ ಧ್ಯಾನಿಸ್ಬೇಕು. ಯೆಶಾಯ ಗ್ರಂಥದಲ್ಲಿ ಒಂದು ಕಡೆ ಬರುತ್ತೆ, ಆ ದಿನದಲ್ಲಿ ಒಬ್ಬ ವ್ಯಕ್ತಿಯನ್ನ 7 ಜನ ವಿವಾಹ ಆಗಲು ಬರುವವರಿದ್ದಾರೆ. ಅದು ಆ ದಿನ, ಈ ದಿನ ಅಲ್ಲ. ಆ ದಿನ ಅಂತ ಸತ್ಯವೇದದಲ್ಲಿ ಬಂದಾಗ ಇದು ವಿಶೇಷವಾಗಿ ಉಗ್ರತೆಯ ದಿನಕ್ಕೆ ಯಹೂದ್ಯರಿಗಾಗಿ, ಪರಿಸಯರಿಗಾಗಿ, ನಂಬದೇ ಇರೋರಿಗಾಗಿ ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯ ತೀರ್ಸೋದಕ್ಕೋಸ್ಕರವಾಗಿ ಬರುವಂತ ಆ ದಿನಗಳು, ಆ ಸಂಕಟ ಕಾಲಗಳನ್ನು ಕುರಿತು ಹೇಳುವ ಆ ವಚನಗಳೇ ಪ್ರತ್ಯೇಕವಾಗಿರ್ತವೆ. ಅದಕ್ಕೋಸ್ಕರವಾಗಿ ನಾವು ಕಲಬೆರಕೆಯನ್ನು ಮಾಡದೆ ವಾಕ್ಯವನ್ನ ಯಾವುದಕ್ಕೆ ಸರಿಯಾಗಿರುವಂತದ್ದು, ಆ ಅರ್ಥಕ್ಕೆ ಸರಿಯಾಗಿರುವಂತದನ್ನ ತೆಗೆದುಕೊಂಡೇ ಧ್ಯಾನಿಸ್ಬೇಕು. ಕೊನೆಯದಾಗಿ ಆ ಹಳೆ ಒಡಂಬಡಿಕೆಯಲ್ಲಿ ಮಲಾಕಿ ಗ್ರಂಥ 3ನೇ ಅಧ್ಯಾಯ 2ನೇ ವಚನ ಒಂದು ಮಾತು ನೋಡೋಣ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 2ನೇ ವಚನ. ಆತನು ಬರುವ ದಿನವನ್ನು ಯಾರು ತಾಳರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ಬೆಳ್ಳಿಯನ್ನು ಸಾಕು ಸಾಕು. ಆತನ ಬರೋಣವನ್ನು ಯಾರು ತಾನೇ ನಿಲ್ಲುಕಾಗುತ್ತದೆ? ಕರ್ತನಲ್ಲಿ ಪ್ರಿಯರೇ, ಈ ಹಳೆ ಒಡಂಬಡಿಕೆಯ ಭಕ್ತರಿಗೆ ದೇವರು ತಾನೇ ತನ್ನ ಪರಿಪೂರ್ಣ ಪ್ರಣಾಳಿಕೆಯಲ್ಲಿ ಮೊದಲನೆಯ 3 ಅಧ್ಯಾಯಗಳು ನಡೆದ ನಂತರ 4ನೇ ಅಧ್ಯಾಯಕ್ಕೆ ಹೋದಾಗ ಯೋಹಾನನು ಪರಲೋಕಕ್ಕೆ ಹೋಗ್ತಾನೆ, ಸಭೆಯು ಪರಲೋಕಕ್ಕೆ ಎತ್ತಲ್ಪಡ್ತದೆ. ಅದಾದ ನಂತರ 5ನೇ ಅಧ್ಯಾಯದಲ್ಲಿ ಸುರುಳಿಯನ್ನು ಬಿಚ್ಚುವುದಕ್ಕೆ ಯೋಗ್ಯನು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ
ಯಜ್ಞದ ಕುರಿ ಆದಾತನು ಎಂಬುದಾಗಿ. ಅಲ್ಲಿ ನಾವು ಪರಲೋಕದಲ್ಲಿ ನಡೆಯುವ ಸಂಗತಿಗಳನ್ನ ನೋಡುವಾಗ ಅದೇ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ಆ ರೌದ್ರದ ದಿನಗಳು ಪ್ರಾರಂಭ ಆಗುವಾಗ ಯಾವ ರೀತಿ ಆ ಉಗ್ರತೆಯು ಲೋಕದ ಮೇಲೆ, ಭೂಲೋಕದ ಮೇಲೆ, ಎಲ್ಲರ ಮೇಲೆ ಬರುವಂತಹದ್ದು ಎಂಬುದನ್ನ ನಾವು 4ನೇ ಅಧ್ಯಾಯದಿಂದ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯವರೆಗೂ ನಡೆಯುವ ಎಲ್ಲಾ ಸಂಗತಿಗಳಲ್ಲಿಯೂ ಕೂಡ ಅಲ್ಲಿ ನಾವು ದೇವರ ಉಗ್ರತೆಯ ಪಾತ್ರೆಗಳು ಭೂಮಿಯ ಮೇಲೆ ಬೀಳುವಂತಹದ್ದು ಮತ್ತು ನ್ಯಾಯ ತೀರ್ಪು, ಇದು ಎಲ್ಲವನ್ನ ನಾವು ನೋಡ್ತೀವಿ. 20ನೇ ಅಧ್ಯಾಯಕ್ಕೆ ಬಂದಾಗ ಸೈತಾನನು ನಾಶವಾಗುತ್ತಾನೆ. ಕನ್ನಡ ಬೈಬಲ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದು ಅನಂತ ಕಾಲದ ದೇವರ ದೀರ್ಘ ಪ್ರಣಾಳಿಕೆ. ಇದನ್ನ ನೆನಪಿಸ್ತಾ ಫಿಲದೆಲ್ಫಿಯಾ ಸಭೆಗೆ ಮಾತ್ರ ಕರ್ತನಾಂತ ಯೇಸು ಕ್ರಿಸ್ತನು ತನ್ನ ಪುನರಾಗಮನದ ಆ ಭಯಾನಕತೆಯನ್ನ, ಅದರಿಂದ ನಾನು ನಿಮ್ಮನ್ನು ತಪ್ಪಿಸುವನು, ಯಾಕಂದ್ರೆ ನೀವು ನನ್ನನ್ನು ಒಪ್ಪಿಕೊಂಡಿದ್ದೀರಿ. ನಿಮ್ಮನ್ನು ತಪ್ಪಿಸುವುದು ಎಂಬುದಾಗಿ ಹೇಳುವಾಗ ನೀವು ನನ್ನನ್ನು ಅರಿಯಲಿಲ್ಲ ಅಂತ ಹೇಳಿಲ್ಲ, ನೀವು ನನ್ನನ್ನು ಅರಿತುಕೊಂಡಿದ್ದೀರಿ, ನೀವು ನನ್ನ ವಾಕ್ಯವನ್ನ ನೀವು ಪ್ರಕಟಪಡಿಸಿದ್ದೀರಿ. ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿರುವ ಸಭೆ ಆಗಿರುವುದರಿಂದ, ಯಾವ ಕುಟುಂಬದಲ್ಲಿ ವಾಕ್ಯಕ್ಕೆ ಪ್ರಾಮುಖ್ಯತೆ ಇರ್ತದೋ ಆ ಕುಟುಂಬವನ್ನು ದೇವರು ಕಾಯುವನಾಗಿರ್ತಾನೆ. ಯಾವ ವ್ಯಕ್ತಿಯ ಜೀವಿತದಲ್ಲಿ ವಾಕ್ಯದ ಧ್ಯಾನವಿರ್ತದೋ, ವಾಕ್ಯವಿರ್ತದೋ, ಆ ವಾಕ್ಯವು ಅದನ್ನು ಆಧರಿಸಿ ದೇವರು ಅವರಿಗೆ ಆ ಕಾಪಾಡುವಂತವನಾಗಿರ್ತಾನೆ. ಫಿಲಡೆಲ್ಫಿಯಾ ಸಭೆಗೆ ಅದೇ ವಾಗ್ದಾನ ಕರ್ತನು ಕೊಟ್ಟಿದ್ದನು. ನೋಡ್ರಿ ಪ್ರಿಯರೇ, ಆ ಮಾತು ನಾವು 10ನೇ ವಚನದಲ್ಲಿ ಕಾಣ್ತೀವಿ. ದಯಮಾಡಿ ಮತ್ತೊಮ್ಮೆ ಬನ್ನಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನಕ್ಕೆ ನಾವು ಬರೋಣ. ಸಿಸ್ಟರ್, 8ನೇ ವಚನದ ಕೊನೆ ಭಾಗ ನಾನು ಓದ್ತೀನಿ. 8ನೇ ವಚನ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನನ್ನು ಕಾಪಾಡುವೆನು. ಕರ್ತನ ವಾಕ್ಯವನ್ನು ನಾವು ಕಾಪಾಡಿದರೆ ಕರ್ತನು ನಮ್ಮನ್ನು ಉಗ್ರತ ದಿನಗೆ ಬೀಳದ ಹಾಗೆ ಕಾಪಾಡುವನು. ಕರ್ತನಲ್ಲಿ ಪ್ರಿಯರೇ, ಬ್ರದರನ್ ಡಾಕ್ಟ್ರಿನ್ ಮೀನ್ಸ್ ಇಟ್ ಈಸ್ ಎ ಬಿಬ್ಲಿಕಲ್ ಡಾಕ್ಟ್ರಿನ್. ಒಬ್ಬ ವಿಶ್ವಾಸಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ಆತನನ್ನ ಅಂಗೀಕರಿಸಿ ಮಾನಸಾಂತರ ಹೊಂದಿ ದೀಕ್ಷಾ ಸ್ನಾನ ಹೊಂದಿ ಸಭೆಯಲ್ಲಿ ಸೇರಿದಾಗ ಆತನನ್ನ ಕರ್ತನ ಬರೋಣಕ್ಕೆ ಸಿದ್ಧ ಮಾಡುವಂತಹ ಆ ವಾಕ್ಶಕ್ತಿ, ಆ ವಾಕ್ಯ ಧ್ಯಾನ, ಆ ವಾಕ್ಯದ ಜ್ಞಾನ, ಆ ದೇವರಾತ್ಮನ ನಡೆಸುವಿಕೆ ಕರ್ತನಲ್ಲಿ ಪ್ರಿಯರೇ ನಮಗೆ ಅನುಗ್ರಹಿಸೋಣವಾಯಿತು. ಪ್ರಾಯಶಃ ಬೇರೆ ಪಂಕ್ತಿಗಳಲ್ಲಿ ಇರಬಹುದು, ಆದರೆ ಒಂದು ಮಾತು ನಾವು ಹೇಳುವುದಾದ್ರೆ, ಯಾವ ವ್ಯಕ್ತಿಯಾದರೂ ಉಜ್ಜೀವವನ್ನು ಹೊಂದಬಹುದು, ತನಗೆ ಬೇಕಾದ ಮಾರ್ಗವನ್ನು ಆರಿಸಿಕೊಳ್ಳಬಹುದು. ಆದ್ರೆ ಫಿಲಡೆಲ್ಫಿಯಾ ಸಭೆಗೆ ಕರ್ತನು ಕೊಟ್ಟಿರುವಂತಹ ವಾಗ್ದಾನದ ಮಹತ್ವ ಏನು ಗೊತ್ತೇ? ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಆ ಭಯಾನಕ ಉಗ್ರತ ದಿನದಲ್ಲಿ, ಈ ಹಳೆ ಒಡಂಬಡಿಕೆ ಭಕ್ತರು ಹೇಳಿರುವಂತಹ ಆ ಇಕ್ಕಟ್ಟಿನ ದಿನದಲ್ಲಿ, ರೋಷದ ಬಿರುಗಾಳಿ ಬೀಸುವ ದಿನದಲ್ಲಿ, ಕತ್ತಲಾಗುವ ದಿನದಲ್ಲಿ ಮತ್ತು ಶೋಕಗೀತೆ ಹಾಡುವ ದಿನದಲ್ಲಿ, ಕಷ್ಟದ ದಿನಗಳಲ್ಲಿ, ರೌದ್ರದ ದಿನಗಳಲ್ಲಿ, ಬೆಂಕಿ ಅಂತಿರುವ ದಿನಗಳಲ್ಲಿ ನಾನು ನಿಮ್ಮನ್ನ ಕಾಪಾಡ್ತೇನೆ. ವಾಟ್ ಎ ಗ್ರೇಟ್ ಪ್ರಾಮಿಸ್. ಕರ್ತನಲ್ಲಿ ಪ್ರಿಯರೇ, ಇವು ಭೂಲೋಕದ ಮೇಲೆ ನಡೆಯಬೇಕಾಗಿರುವಂತಹ ಸಂಗತಿಗಳು. ಹಳೆ ಒಡಂಬಡಿಕೆ ಭಕ್ತರಿಗೆ ಇಷ್ಟು ಮಾತ್ರವೇ ಗೋಚರವಾಗಿತ್ತು. ಹೊಸ ಒಡಂಬಡಿಕೆಗೆ ಬಂದಾಗ ಸೃಷ್ಟಿಯಲ್ಲಿ ಕೂಡ ಇನ್ನು ಏನೇನು ಬದಲಾಗುತ್ತೆ ಆ ದಿನದಲ್ಲಿ ಅಂತ ಅಪೊಸ್ತಲರು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಸೂರ್ಯನು ಮಂಕಾಗುವನು. ಆ ಮಾತುಗಳಿಗೆ ನಾವು ಮುಂದಕ್ಕೆ ಹೋಗ್ತೇವೆ. ಯಾಕೆಂಬುದಾಗಿ ಹೇಳುವಾಗ ಆ ಉಗ್ರತೆಯ ದಿನ ಅಷ್ಟು ಭಯಾನಕವಾಗಿರುವಾಗ ಈ ವಾಕ್ಯಾನುಸಾರವಿರುವಂಥವ್ರನ್ನು, ಆತ್ಮಾನುಸಾರವಿರುವಂಥವ್ರನ್ನು ದೇವರು ಆ ಉಗ್ರತೆಗೆ, ಆ ಕೋಪಕ್ಕೆ ನಮ್ಮನ್ನು ಕರೆದಿಲ್ಲ. ಪ್ರಿಯರೇ, ಮುಂದಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಸಮಯ ಕಾಲ ಮಿತಿ ಇರುವುದರಿಂದ ಅದರೊಳಗಡೆ ಈ 10ನೇ ವಚನವನ್ನ ಒಂದೇ ಸಾರಿ ಕಂಪ್ಲೀಟ್ ಮಾಡ್ಬೇಕಿದನು. ಉಗ್ರತೆಯ ದಿನ, ಮಹಾರೌದ್ರದ ದಿನ, ಕರ್ತನು ಆ ಯಹೂದ್ಯರಿಗೋಸ್ಕರ ಅವರ
ಅಂದ್ರೆ ಈ ಭೂಲೋಕದ ಮೇಲೆ ಸಂಕಟ ಕಾಲದ ಆ ಸಂದರ್ಭಗಳನ್ನು ವಿವರಿಸುವಾಗ ಕರ್ತನಲ್ಲಿ ಪ್ರಿಯರೇ, ನಾವು ಆ ವಚನದ ಪೂರ್ತಿ ಒಮ್ಮೆ ಧ್ಯಾನಿಸಿಕೊಂಡಾಗ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದ ಪ್ಲಾನ್ ಆಫ್ ಗಾಡ್. ದೇವರ ಯೋಜನೆ ಅದು ಎಷ್ಟು ಮಹತ್ತರವಾದದ್ದು. ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತಿದೆ ನೋಡಿ, ದಯಮಾಡಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 21ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 21ನೇ ವಚನ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಓದಿ ಸಿಸ್ಟರ್, ಓದಿ. ಆದರೂ ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವೆನು. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು ಸಾಕು. ಆಗ ಟಾಪಿಕ್ ಬೇರೆ ಆಗ್ತದೆ. ನಾವು ಇಷ್ಟಕ್ಕೆ ಲಿಮಿಟ್ ಆಗೋಣ. ಈ ಹಳೆ ಒಡಂಬಡಿಕೆ ಭಕ್ತರಿಗೆ ಪ್ರತ್ಯಕ್ಷತೆ ವಾಕ್ಯದ ಅಷ್ಟೇ ಇತ್ತು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ತಾನೇ ಹೇಳುವಾಗ ಆ ವಚನ ಮಾತ್ರ ಓದಿ ಸಿಸ್ಟರ್. 24 ಈಗ ಓದಿರಲ್ಲ, 21ನೇ ವಚನದ ಮಾತ್ರ. ಲೋಕದ ಪ್ರಾರಂಭದ ಆದಿಯಿಂದಲೂ ಇಲ್ಲಿಯವರೆಗೆ ಓದಿ ಆ ಮಾತು, ಅದೊಂದು ವಚನ ಓದಿ ಸಿಸ್ಟರ್ ದಯವಿಟ್ಟು. ಲೋಕದ 21ನೇ ವಚನ. ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರ. ಸಾಕು ಸಿಸ್ಟರ್, ಅದು ಎಷ್ಟು ಭಯಂಕರ ಆದದ್ದು ಎಂಬುದನ್ನು ಹೇಳ್ತಾ, ಲೋಕ ಹುಟ್ಟಿದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕಾಲದವರೆಗೂ, ನೋಹನ ಪ್ರಳಯ ಕಾಲ ಅದಕ್ಕಿಂತ ಮಹಾಭಯಂಕರ. ಸೊದೋಮ ಗೊಮೋರ ಮೇಲೆ ಬೆಂಕಿಯ ಬಿರುಗಾಳಿ, ಆ ದಾಳಿ ಅದಕ್ಕಿಂತ ಭಯಾನಕವಾದದ್ದು. ಅಂದ್ರೆ ಆ ತರದ ಸಂಭವ ಎಂದೂ ಆಗಿಲ್ಲ. ಸಿ ದ ಆಂಗರ್, ದೇವರ ಉಗ್ರತೆ ಎಷ್ಟು ಭಯಂಕರವಾಗಿರುವಂತದ್ದು. ಅದನ್ನ ಇನ್ನೂ ವಿವರಿಸಿ ಹೇಳ್ತಾರೆ. ನಾವು ನೋಡ್ತೀವಿ ಅದನ್ನ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 12ರಿಂದ 17 ವಚನಗಳು. ರೆವಲ್ಯೂಷನ್ ಚಾಪ್ಟರ್ 6 verse 12 to 17. ಓದಿ ಸಿಸ್ಟರ್. ಆತನು 6ನೇ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿಕಂಬಳಿಯಂತೆ ಕಪ್ಪಾದನು, ಪೂರ್ಣ ಚಂದ್ರನು ರಕ್ತದಂತಾದನು. ಅತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿ ಓದಿದ್ರಿ. ವೆರಿ ಗುಡ್, ಬಹಳ ಫ್ಲೂಯೆಂಟ್ ಆಗಿ ಓದಿದ್ರಿ. ಗಾಡ್ ಬ್ಲೆಸ್ ಯು ಪ್ರತಿಮಾ ಸಿಸ್ಟರ್. ಯಾರು ನಿಲ್ಲುವರು ಅದರ ಮುಂದೆ ಅಂತ ಮಲಾಕಿ ಕೂಡ ಹೇಳ್ದಾನೆ 3:2. ಪ್ರಿಯರೇ, ನಾವು ಈ ವಿಷಯಗಳನ್ನ ಗಮನಿಸಿ ನೋಡುವಾಗ ನಾನು ಒಂದು ನಮ್ಮನ್ನು ನಾವು ಪ್ರಶ್ನೆ ಹಾಕೊಳ್ಳೋಣ, ಪ್ರಶ್ನಿಸ್ಕೊಳ್ಳೋಣ. ಇಲ್ಲಿ ಓಡುವವರು ಕೆಲವರು ಉದಾರ ಅಂತ ನೋಡ್ರಿ. ಎಂಥವರು ಅಂದ್ರೆ ಭೂರಾಜರು, ಪ್ರಭುಗಳು, 15ನೇ ವಚನ, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು, ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೆ ಬಂಡೆಗಳಿಗೆ ನಮ್ಮ ಮೇಲೆ ಬೀಳಿರಿ. ಇವರೆಲ್ಲರೂ ಕೂಡ ಕರ್ತನಲ್ಲಿ ಪ್ರಿಯರೇ, ಆ ಕಾಲಘಟ್ಟಕ್ಕೆ
ಇನ್ನು ಬಹಳ ಐಶ್ವರ್ಯವಂತರು. ಇವತ್ತು ಮಿಲಿಯನ್ಸ್ ಅನ್ನೋದು, ಲಕ್ಷಗಳನ್ನೋದು ಲೆಕ್ಕಕ್ಕೆ ಇಲ್ಲ. ಒಂದು ಕಾಲದಲ್ಲಿ 1000 ಅಂತ ಸಂಬಳ ಬಂದ್ರೆ ಆತನು ಎಷ್ಟೋ ನಮಗೆ ಬಹಳ ಅದ್ಭುತ ಅನ್ನುವ ರೀತಿನಲ್ಲಿತ್ತು. ಈಗ 1000ಕ್ಕೆ ಬೆಲೆ ಇಲ್ಲ. ಒಂದು ಕಾಲ ಇತ್ತು, ಒಂದು ಕಾಲದಲ್ಲಿ ಹೇಳೋರು 100 ರೂಪಾಯಿ ತಗೊಂಡು ಹೋದ್ರೆ ಏನು ವಾಪಸ್ ತರಕ್ಕೆ ಆಗಲ್ಲ ಅಂತ. ಮತ್ತು ಒಂದು ಕಾಲ ಬಂತು 500 ತಗೊಂಡು ಹೋದ್ರೆ ಏನು ವಾಪಸ್ ತಗೊಂಡು ಬರಕ್ ಆಗಲ್ಲ ಅಂತ. ಈಗ ಒಂದು ಕಾಲ ಬರ್ತಾ ಇದೆ, ನೀವು 10,000 5,000 10,000 ತಗೊಂಡು ಹೋದ್ರು ಕೂಡ ಮನೆ ತುಂಬುವ ರೇಷನ್ ಹೇಗೆ? ಇದು ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರೆ ಹಣ ಹೆಚ್ಚಾಗ್ತಾ ಇದೆ. ಗ್ಲೋಬಲೈಸೇಷನ್ ಕಾನ್ಸೆಪ್ಟ್, ಇಡೀ ಪ್ರಪಂಚ ಚಿಕ್ಕದಾಗ್ತಾ ಇದೆ. ದೇಶಗಳ ನಡುವೆ ಫಿಸಿಕಲ್ ಬೌಂಡ್ರೀಸ್, ಕರೆನ್ಸೀಸ್ ಯಾವ್ಯಾವ ರೀತಿನಲ್ಲಿ ಚೇಂಜಸ್ ಆಗ್ಬೋದು. ಕ್ರೋರ್ಸ್, ಯಾರು ಕೇಳಿದ್ರು ಕೋಟಿಗಳು ಅಂತ ಮಾತಾಡ್ತಾರೆ. ನನಗೆ ಎದೆ ಜಲ್ ಅನ್ನತ್ತೆ. ಬೆಂಗಳೂರಿನಲ್ಲಿ ಒಂದ್ಸತಿ ಕೋಟಿ ಅಂತಾರೆ. ಏನು ಕೋಟಿಗೆ ಅರ್ಥ ಇಲ್ವಾ? ಒಂದು ವೇಳೆ ಕೋಟ್ ಹಾಕೊಳ್ಳೋ ಕೋಟ್ ಆದ್ರೆ ಓಕೆ, ಬಟ್ 1 ಕೋಟಿ, ವಾಟ್ ಈಸ್ ದಿಸ್? ಇದುವೇ ಹಣ ಹೆಚ್ಚಾಗಿ ಹೋಗುವ ದಿನಗಳು. ದಾನಿಯೇಲ ಗ್ರಂಥದಲ್ಲಿ ಹೇಳ್ತಾನೆ, ಆ ದಿನದಲ್ಲಿ ಜನರಿಗೆ ಜ್ಞಾನವು ಹೆಚ್ಚಾಗುವುದು, ಅವರು ಆ ಅತ್ತ ಇತ್ತ ಜನರು ಓಡಾಡುವರು. ಇವರೆಲ್ಲ ಗುರಿ ಏನಿರ್ತದಂದ್ರೆ ಅಷ್ಟು ಸ್ವತಂತ್ರರು, ಭೂರಾಜರು, ಸಹಸ್ರಾಧಿಪತಿಗಳು, ಅಧಿಪತಿಗಳು ಇವರೆಲ್ಲರೂ ಕೂಡ. ನಂದೊಂದು ಪ್ರಶ್ನೆ, ನಾವ್ಯಾರಾದ್ರೂ ಈ ಲಿಸ್ಟ್ ಒಳಗಡೆ ಇರ್ತೀವ? ಬಂಡೆ ಸಂದೆಗಳೇ ನಮ್ಮ ಮೇಲೆ ಬೀಳಿರಿ, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ. ಆ ರೌದ್ರ, ಆ ಕೋಪದಿಂದ ನಾವು ತಪ್ಪಿಸ್ಕೋಬೇಕು. ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಶಕ್ತಿ ಆಗ್ತಾ ಇಲ್ಲ. ಪ್ರಿಯರೇ, ದೇವರ ವಾಕ್ಯವೇ ಸತ್ಯ. ನಿತ್ಯಕ್ಕೂ ಇರುವಂತಹದ್ದು ದೇವರ ವಾಕ್ಯ. ಫಿಲಡೆಲ್ಫಿಯಾ ಸಭೆಗೆ ಹೇಳುತ್ತಾ, ಇಂಥ ಕಷ್ಟಕ್ಕೆ ಆ ಜನರು ಓಡ್ತಾರೆ, ಆದರೆ ನೀವು ನನ್ನ ಜೊತೆಯಲ್ಲಿ ಇರ್ತೀರಿ. ನಿಮ್ಮನ್ನು ನಾನು ಕಾಯ್ತೇನೆ, ನಾನು ನಿಮ್ಮನ್ನು ಕಾಪಾಡುತ್ತೇನೆ. ನಾನು ನಿಮ್ಮನ್ನು ಕೋಪಕ್ಕೆ ಕರೀಲಿಲ್ಲ, ಉಗ್ರತೆಗೆ ಕರೀಲಿಲ್ಲ. ಪ್ರಿಯ ಯವನ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ದೇವರ ಕೋಪಕ್ಕೆ ಕಾರಣ ಆಗ್ತಾ ಇದ್ರೆ ಈ ದಿನ ಪರಾಮರ್ಶಕೋ, ಪರೀಕ್ಷಿಸಿಕೋ. ಮೋಶೆ 1 ಕೀರ್ತನೆಯನ್ನು ಬರಿತಾ 91 ಕೀರ್ತನೆಯಲ್ಲಿ ನಾನು ನೆನೆಸ್ತೇನೆ, ನನ್ನ ರಹಸ್ಯ ಪಾಪಗಳು ನಿನ್ನ ಮುಖ ಕಾಂತಿಯಲ್ಲಿ ಕಾಣುತ್ತವೆ. ಕರ್ತನಾದ ಯೇಸು ಕ್ರಿಸ್ತನಿಗೂ ನಿನಗೂ ಮಧ್ಯ ರಹಸ್ಯ ಇರಬಾರದು. ಒಂದು ವೇಳೆ ಬೇರೆಯವ್ರ ಜೊತೆಯಲ್ಲಿ ರಹಸ್ಯಗಳು ಇಟ್ಟುಕೊಂಡಿದ್ದೇನೋ, ಆದರೆ ಕೊನೆಯ ಪಕ್ಷ ಸ್ನೇಹಿತನಂತೆ ಹತ್ತಿರ ಇರುವಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ನಿನ್ನ ಅಂತರಂಗವನ್ನ ಬಹಿರಂಗಪಡಿಸಿ ಆತನನ್ನು ಹತ್ತುಕೋ, ಆತನನ್ನು ಆಲಿಂಗನ ಮಾಡ್ಕೋ. ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ ಆ ವಾಕ್ಯಕ್ಕೆ ಒಡಂಬಟ್ಟು ಆತನನ್ನ ಸ್ವೀಕರಿಸಿಕೊಂಡು ಕರ್ತನನ್ನ ಅವಲಂಬಿಸಿಕೊಂಡಿರುವುದಾದ್ರೆ, ದೇವರ ಮಾತು, ಆ ಫಿಲಡೆಲ್ಫಿಯಾ ಸಭೆಗೆ ಕೊಟ್ಟ ಮಾತು, ಅದು ನಿನಗೂ ನನಗೂ ಕೂಡ ಅನ್ವಯಿಸುವಂತದ್ದಾಗಿದೆ. ಪ್ರೇಯರೆ, ಲೆಟ್ ಅಸ್ ಅಪೀಲ್ ಅವರ್ ವೀಕ್ನೆಸಸ್ ಇನ್ ಅವರ್ ಪ್ರೇಯರ್. ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಬಲಹೀನತೆಗಳನ್ನು ಎತ್ತಿ ಹಿಡಿಯೋಣ. ನಮ್ಮ ಪ್ರಾರ್ಥನೆಗಳಲ್ಲಿ ನಮ್ಮ ಪವಿತ್ರತೆಗೆ ನಾವು ಪ್ರಾರ್ಥಿಸೋಣ. ನಾವು ಪ್ರಾರ್ಥನೆ ಮಾಡುವಾಗ ಸಂಭವಿಸಬೇಕಾಗಿರುವ ಸಂಗತಿ ಏನಂದ್ರೆ, ಸಾಯ್ಬೇಕ್ರಿ ನಾವು. ವಿ ಹ್ಯಾವ್ ಟು ಡೈ. ಸಾಯಲ್ಲ, ಅದೇ ಸಮಸ್ಯೆ ಆಗಿರೋದು. ವಿ ಹ್ಯಾವ್ ಟು ಡೈ ಟು ಅವರ್ ಸೆಲ್ಫ್. ನಮ್ಮ ಅಹಂಗೆ ಸಾಯ್ಬೇಕು, ನಮ್ಮ ಸ್ವಾರ್ಥಕ್ಕೆ ಸಾಯ್ಬೇಕು. ಆಗ ನಾವು ಆತನ ಚಿತ್ತಕ್ಕೆ ಬದುಕ್ತೇವೆ. ಆತನ ಚಿತ್ತ ನಮ್ಮ ಜೀವಿತದಲ್ಲಿ ಆಗ್ಬೇಕಂತ ಬದುಕ್ತೇವೆ. ಫಿಲಡೆಲ್ಫಿಯಾ ಸಭೆ ಹಾಗೆ ಬದುಕಿರುವಂತ ಸಭೆ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ಆ ಮುಕ್ತತೆ, ಆ ಮುಗ್ಧತೆ, ಆ ಓಪನ್ನೆಸ್ ವಿತ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯಾಕಂದ್ರೆ ಆತನು ತನ್ನ ಅಮೂಲ್ಯವಾದ ರಕ್ತವನ್ನ ಕಲ್ವಾರಿ ಶಿಲುಬೆಯಲ್ಲಿ ನಮಗೆ ಹೋಗಿ ಸುರಿಸಿದ್ದನು. ನಮ್ಮನ್ನು ಉಗ್ರತೆಗಾಗಿ ಕರೆದಿಲ್ಲ, ರಕ್ಷಣೆಗಾಗಿ ಕರೆದನು. ಅದರಿಂದ ಆ ಫಿಲಡೆಲ್ಫಿಯಾ ಸಭೆಗೆ ಈ ಭಯಾನಕತೆಯನ್ನ, ಈ ಭೀಕರತೆಯನ್ನ,
ಯಾರು ಯಾವ ಜನರು ಹಾಗೆ ಓಡುವರು ಅವರ ಹಾಗೆ ಓಡುವ ಅವಶ್ಯಕತೆ ಇಲ್ಲ. ಆ ಅಧ್ಯಾಯಕ್ಕೆ ನಾವು ಹೋಗುವುದೇ ಇಲ್ಲ. ಆ 5ನೇ ಅಧ್ಯಾಯ ನಮ್ಗೆ ಅನ್ವಯಿಸುವಂಥದ್ದಿಲ್ಲ. 3ನೇ ಅಧ್ಯಾಯ ಮುಗಿದು 4ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿರುವಂತಹ ಪದ್ಮರಾಗ, ನೀಲ ಖಚಿತ, ಮಣಿ ರತ್ನ ಮಾಣಿಕ್ಯಗಳು ಮತ್ತು ಚಿನ್ನದ ಬೀದಿಗಳಿರುವ ಆ ಪರಲೋಕದ ದರ್ಶನದ ಆ ಸಂಗತಿಗಳನ್ನ ನಾವು ವಾಕ್ಯದಲ್ಲಿ ಕಾಣ್ತಿದ್ದೀವಲ್ಲ, ಅದರ ದೃಷ್ಟಿಗೆ ನಾವು ಕರೆಯಲ್ಪಟ್ಟವರು. ನನ್ನ ಸಮಯ ಮುಕ್ತಾಯವಾಗ್ತಾ ಇದೆ, ಹಾಗಾಗಿ ನಾನು ಬೇಗನೆ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಸಂಕಟ ಕಾಲದಲ್ಲಿ ಸಭೆಯು ಕಾಪಾಡಲ್ಪಡ್ತದೆ. ದೇವರ ವಾಕ್ಯ ಇನ್ನೊಂದು ನಾವು ನೋಡೋಣ ಪತ್ರಿಕೆಗಳಲ್ಲಿ. ಥೆಸಲೋನಿಕ ಬರೆದ 1ನೇ ಪತ್ರಿಕೆ, ಫಸ್ಟ್ ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನ. ಆ ಕೋಪಕ್ಕೆ ದೇವರು ನಮ್ಮನ್ನ ನೇಮಿಸಲಿಲ್ಲ ಅಂತ ಪೌಲನು ಬರೀತಾನೆ. ಓದಿ ಸಿಸ್ಟರ್. 1ನೇ ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಈ ವಚನ ನಾವು ಸಂಕಟ ಕಾಲದಲ್ಲಿ ಸಭೆ ಇರುವುದಿಲ್ಲ ಎಂಬುದನ್ನು ಸಾಬೀತುಪಡಿಸುವ ವಚನ. ಆ ಕೋಪಕ್ಕೆ ಗುರಿಯಾದಕ್ಕೋಸ್ಕರವಾಗಿ ಅಲ್ಲ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನು ಕರೆದದ್ದು, ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ. ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಈ ಫಿಲದೆಲ್ಫಿಯಾ ಸಭೆಯ ವಾಗ್ದಾನಕ್ಕೆ ಅರ್ಹನಾಗಿರುವನಾಗಿರ್ತಾನೆ. ಪ್ರಿಯರೇ, ನನ್ನ ಸಂದೇಶವನ್ನ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ದಯಮಾಡಿ ನೆನಪಿನಲ್ಲಿ ಇಟ್ಕೊಳ್ಳೋಣ, ಇದು ದೇವರ ಅನಾದಿ ಕಾಲದ ಸಂಕಲ್ಪ. ನಿತ್ಯ ಕಾಲಕ್ಕೆ, ನಿತ್ಯತ್ವಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿರುವಂತ ನಾವು, ಆತನನ್ನು ಅಂಗೀಕರಿಸಿಕೊಂಡಿರುವಂತ ನಾವು, ಆತನ ಕೋಪಕ್ಕೋಸ್ಕರವಾಗಿ ಉಗ್ರತ ದಿನಕ್ಕಾಗಿ ಕರೆಯಲ್ಪಟ್ಟಿರೋಲ್ಲ. ಆ ಸಂಕಟ ಕಾಲಕ್ಕೆ ನಮಗೂ ಸಂಬಂಧವಿಲ್ಲ, ಯಾಕಂದ್ರೆ ನಾವು ಎತ್ತಲ್ಪಡುವಂತವರಾಗಿರ್ತೇವೆ. ಆದುದರಿಂದ ಒಂದು ವಿಷಯವನ್ನ ಸ್ಪಷ್ಟ ಮಾಡಿಕೊಳ್ಳೋಣ, ಈ ಸಂಕಟ ಕಾಲದಲ್ಲಿ ಸಭೆಯು ಭೂಲೋಕದ ಮೇಲೆ, ಈ ಭೂಮಿ ಮೇಲೆ ಇರುವುದಿಲ್ಲ. ಸಭೆ ಎತ್ತಲ್ಪಟ್ಟಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ.